ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆಗಳಾಗ್ಲಿ, ಗೊಂದಲಗಳಾಗ್ಲಿ ಅಥವಾ ಕಾಂಟ್ರವರ್ಸಿಗಳಾಗ್ಲಿ ಅದೆಲ್ಲವೂ ಆದಾಗ ಅದೆಲ್ಲ ಬಗೆಹರಿಯೋದು ಫಿಲಂ ಚೇಂಬರ್‌ನಲ್ಲಿ. ಸದ್ಯ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್‌ನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. 50 ದಿನಗಳನ್ನ ಕೂಡ ಪೂರೈಸಿದೆ. ಆದ್ರೆ ಸದ್ಯ ಕಾಟೇರ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿರೋದು ಯಾರು ಎಂಬ ಗೊಂದಲ ಶುರುವಾಗಿದೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಎನ್.ಎಂ. ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಆಲ್ರೆಡಿ ನಿಮ್ಗೆ ಗೊಂದಲದ ಬಗ್ಗೆ ಗೊತ್ತಿದೆ. ಸೊ ಈ ಒಂದು ಕಾಟೇರ ಸಿನಿಮಾವನ್ನ ರಿಜಿಸ್ಟರ್ ಮಾಡಿಸಿದ್ದು ಯಾರು? ಯಾಕಂದ್ರೆ ಒಂದ್ ಕಡೆ ನಿರ್ಮಾಪಕರಾಗಿರುವಂತಹ ಉಮಾಪತಿ ಅವರು ಹೇಳ್ತಾರೆ ತಾವು ರಿಜಿಸ್ಟರ್ ಮಾಡಿಸಿದ್ದು ಅಂತ. ಇನ್ನೊಂದ್ ಕಡೆ ನಟ ದರ್ಶನ್ ಅವರು ಈ ಒಂದು ಸಕ್ಸಸ್ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಈ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದು ಯಾರು ಸರ್? ಈಗಾಗಲೇ ಭಾಳ ಮಾಧ್ಯಮಗಳ ಮಾತಾಡಿದ್ದಾರೆ. ಆ್ಯಕ್ಚುಲಿ ಟೈಟ್ಲು ಒರಿಜಿನಲ್ ರಿಜಿಸ್ಟ್ರೇಷನ್ ಮಾಡೋದು ಉಮಾಪತಿ ಅವರೇ. ಯಾವಾಗ ಅಂದರೆ 8/7/2017 ಜುಲೈನಲ್ಲಿ ಅವರು ಕಾಟೇರ ಸಿನಿಮಾ ಅವ್ರ ಬ್ಯಾನ್ ರಿಜಿಸ್ಟರ್ ಮಾಡಿಸಿದ್ರು. ಅದನ್ನು 15/12/2018 ಟ್ರಾನ್ಸ್ಫರ್ ಮಾಡಿದ್ದಾರೆ, ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ಎಂ ಜಿ ರಾಮಮೂರ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ಎಂ ಜಿ ರಾಮಮೂರ್ತಿ ಬ್ಯಾನರಿಗೆ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಎಂ ಜಿ ರಾಮಮೂರ್ತಿ ಬ್ಯಾನರ್ ಅವತ್ತು ಮದಗಜ ಟೈಟ್ಲು ಅವ್ರು ಬೇಕಾಗಿತ್ತು. ಆ ಟೈಟ್ಲನ್ನ ತೋರಿಸ್ಕೊಳೋದು ಅದು ಕೊಟ್ಟಿದ್ದಾರೆ, ಕಾಟೇರ ಸಿನಿಮಾ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಬಟ್ ದಟ್ ಹಸ್ ಬಿನ್ ಟ್ರಾನ್ಸ್ಫರ್ ಟು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಯಾವಾಗ 2018 17 ರಿಜಿಸ್ಟರ್ ಮಾಡ್ತಾರೆ, 18 ಟ್ರಾನ್ಸ್ಫರ್ ಆಗಿದೆ. 23 ಅದೇ ರಾಮಮೂರ್ತಿ ಅವರು ಆ ಟೈಟಲ್ ರಿಜಿಸ್ಟ್ರೇಷನ್ ಕಾಟೇರ ಅನ್ನೋ ಟೈಟ್ಲನ್ನ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವರಿಗೆ ರಾಕ್ಟೈಲ್ ಪ್ರೊಡಕ್ಷನ್ಸ್. ಅಂದ್ರೆ ಆಟೋಮೆಟಿಕ್ ರಾಕ್ಟೈಲ್ ಬಿದ್ದು ಓನರ್ ಆಫ್ ದಟ್. ಈಗ ಮುಂಚೆ ಅವ್ರು ರಿಜಿಸ್ಟರ್ ಮಾಡಿದ್ರು ಕೂಡ ಆ ಬ್ಯಾನರಲ್ಲಿ ಅಲ್ಲೇ ಇದ್ದಿದ್ರೆ ಅವ್ರ ಓನರು. ಅವ್ರು ಹಿಂದೆ ಅವ್ರು ಏನಿರ್ಬೋದು, ನನ್ನ ರಿಜಿಸ್ಟ್ರೇಷನ್ ಇತ್ತು ಕೊಟ್ಟಿದ್ದಾರಿಗೆ ರಾಮಮೂರ್ತಿ ಏನು ಮಾಡಿದ್ದಾರೆ, ಆಫ್ಟರ್ 5 years ಟ್ರಾನ್ಸಾಕ್ಷನ್ ದಿ ಪಾಸ್ಟ್ 7 to 8 years ನಡೀತಾ ಇದೆ. 5-6 years ಆದಮೇಲೆ ಸಡನ್ ಆಗಿ ಅವ್ರು 23ಕ್ಕೆ ಸಿನಿಮಾ ಮಾಡೋ ಟೈಮಲ್ಲಿ ಆ ಟೈಟ್ಲನ್ನ ನೋಡಿ, ಅವ್ರ ಕಥೆನೂ ಕೂಡ ಅದಕ್ಕೆ ಸೂಟ್ ಆಗ್ತಿರಲಿಲ್ಲ, ಬೇರೆ ಕಥೆನೇ ಇತ್ತು ಅಂತ ನನ್ನ ಉಮಾಪತಿ ಅವರು ಹೇಳಿದ ಮಾಧ್ಯಮಗಳು ಕೇಳಿದೆ ಅಷ್ಟೇ ನಾನು. ಅದರಿಂದ ಟೈಟ್ ಅಬ್ಸಲ್ಯೂಟ್ ಓನರು ರಾಕ್ಟೈಲರ್ ಆಗ್ತಾರೆ. ಎಂ ಜಿ ರಾಮಮೂರ್ತಿ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರು ಡಸಂಟ್ ಹ್ಯಾವ್ ರೈಟ್ ಟು ಆಸ್ಕ್ ಅಬೌಟ್ ದ ಟೈಟ್ಲ್. ಒರಿಜಿನಲ್ ಟೈಟ್ಲ್ ಒಂದು ಇವ್ರು ಹಾಕ್ತಾರೆ. ಅದರಿಂದ ಉಮಾಪತಿ ಅವರು ಆಲ್ರೆಡಿ ಕೊಟ್ಟು ಬಿಡಲೇ ಮುಗೀತು ಅವ್ರ ಕತೆ. ಅದು ದಟ್ ಇಟ್ಸ್ ದಿ ಮ್ಯಾಟರ್. ಅದರಿಂದ ಕಾಟೇರ ಟೈಟ್ಲ್ ಇತ್ತು ಆಸ್ ಪರ್ ಅವರ್ ರೆಕಾರ್ಡ್ಸ್ ಒರಿಜಿನಲ್ ಉಮಾಪತಿ ಮಾಡಿದ್ರು ಕೂಡ ಅದನ್ನು ಸಬ್ಸಿಕ್ವೆಂಟ್ ರಾಮಮೂರ್ತಿ ಸೇಲ್ ಮಾಡಿದ್ದಾರೆ. ರಾಮಮೂರ್ತಿಯವರು ಸಬ್ಸಿಕ್ವೆಂಟ್ ಆಗಿ ಮತ್ತೆ ಅಗೈನ್ ಸೇಮ್ ಟೈಟ್ಲ್ ಆಫ್ಟರ್ 5 years ರಾಕ್ಲೈಸ್ ಮಾಡಿದ್ದಾರೆ. ಅದರಿಂದ ಅದ್ರ ಮ್ಯಾಟರ್ ಎಂಡ್ ಆಗಿದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ವಿಚಾರ ಆಗ್ತದೆ ನನಗೂ ಗೊತ್ತಿಲ್ಲ. ಬಟ್ ಆಕ್ಚುಲಿ ಇಟ್ ಇಸ್ ರಿಯಲ್ ಓನರ್ ಆಫ್ ದ ಟೈಟಲ್ ರಾಕ್ಲೈನ್. ಈ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳಿದ್ರಲ್ಲ, ಇದೆಲ್ಲವೂ ಕೂಡ ಫಿಲಂ ಚೇಂಬರ್ ಮೂಲಕನೇ ಆಗತ್ತಾ, ಹೇಗೆ ಸರ್? ಹೌದೆಲ್ಲ ನಮ್ಮ ಮೂಲಕನೇ ಆಗ್ಬೇಕು. ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟಿರ್ತಾರೆ, ಅವ್ರು ಲೆಟರ್ ಎಲ್ಲ ಟೈಪ್ ಮಾಡಿ ರೈಟಿಂಗ್ ಲೆಟರ್ ಕೊಟ್ಬಿಟ್ಟು ನಮ್ದು ಯಾವುದೇ ಥರ ಅಭ್ಯಂತರ ಇದನ್ನ ಟ್ರಾನ್ಸ್ಫರ್ ಮಾಡಿ ಲೀಗಲ್ ಆಗಿ ಮಾಡಿರ್ತೀವಿ. ಇವಾಗ ಅವ್ರ ಓನ್ ಪ್ರೊಸೀಜರ್ ಎಲ್ಲ ವಯಲೇಷನ್ ಎಲ್ಲೂ ಆಗಿಲ್ಲ. ಪ್ರೊಸೀಜರ್ ಹ್ಯಾಸ್ ಬಿನ್ ಫಾಲೋಡ್. ಮಾಡಿದ್ಮೇಲೆ ಟ್ರಾನ್ಸ್ಫರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇಟ್ಟು ಪಾಸ್ ಆದ್ಮೇಲೆ ಅದು ಎಫೆಕ್ಟ್ ಆಗಿದೆ. ಅದರಿಂದ ಎಲ್ಲೂ ಯಾವುದೇ ಕಡೆ ಕಿಂಚಿತ್ತು ಕಾನೂನು ಬಾಹಿರ ಕೆಲಸ ಆಗಿಲ್ಲ. ಕಾನೂನಾತ್ಮಕವಾಗಿ ಇವತ್ತು ರಾಕ್ಟೈಲ್ ಅಂತ ಕಾಟೇರ ಟೈಟ್ಲ್ ಓನರ್. ಹಾಗಾದ್ರೆ ನಿರ್ಮಾಪಕರಾಗಿರುವಂತಹ ಉಮಾಪತಿ ಗೌಡ ಅವರು ಈಗ ಮಾತಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದೀರಾ, ಹೇಗೆ? ತಪ್ಪು ಅಂತ ನಾನೇ ಕೇಳಕ್ ಹೋಗ್ಲಿ. ಅವ್ರು ಒರಿಜಿನಲ್ ನಾನಿದ್ದೆ, ನಾನು ಅದು ಕೊಟ್ಟೆ ಅಂತ ಹೇಳಿದಾರೆ ಅಷ್ಟೇ. ಅವ್ರದ್ದು ಈಗ ನಂದು ಅಂತ ಹೇಳಕ್ ರೈಟ್ಸ್ ಇಲ್ಲ. ಅದು ಸಿನಿಮಾನ ಅದ್ರಲ್ಲಿ ದರ್ಶನ ಕೂಡ ಸಿನಿಮಾ ಕಂಟೆಂಟ್ಮೆಂಟ್ ಸಿನಿಮಾ ನನ್ನ ಪ್ರಕಾರ ಇದೆ. ಬೇಗ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್ ಸಿನಿಮಾ ಓಡೋದು ಕಂಟೆಂಟ್ ಮೇಲೆ, ಕತೆ ಮೇಲೆ, ಡೈರೆಕ್ಷನ್ ಮೇಲೆ. ಈ ದರ್ಶನ್ರಿಗೆ ಇದು ಮಾಸ್ ಲೀಡರ್. ಅದು ಯಾಕೆ ವಿಚಾರ ಬಂದು ಇದು ಮಾಸ್ ಹೀರೋ. ಅವ್ರಿಗೇನು ಇದೇ ಬೇಡ, ಹಿಮ್ಸೆಲ್ಫ್ ಇಸ್ ದ ಟೈಟಲ್ ಅಲ್ವಾ, ಅದು ಗೊತ್ತಿರೋ ವಿಚಾರ. ಅದರಿಂದ ಇದು ಯಾಕೆ ದೊಡ್ಡ ಕಾಂಟ್ರವರ್ಸಿ ಕಾಟೇರ ಟೈಟ್ಲ್ ಆಯ್ತಪ್ಪ. ಅವರೇ ಕೊಟ್ಟಿದ್ರು ಕೂಡ, ಯಾರು ಕೊಟ್ಟಿದ್ರು ಕೂಡ ಸಿನಿಮಾ ಮೇಲೆ ದಮ್ಮಿದ್ರೆ ಸಿನಿಮಾ ಮಾಡೋದು. ಸಿನಿಮಾ ದಮ್ ಇತ್ತು, ಅವ್ರ ನಟನೆ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಜನ ಸ್ಪಂದನೆ ಮಾಡಿದ್ದಾರೆ, ನೋಡಿದ್ದಾರೆ, ಗೆದ್ದಿದೆ, ಮುಗಿದೋಯ್ತು ಕತೆ. ಈಗ ಕಾಟೇರ ಟೈಟ್ಲು ನಂದಾದ್ರೆ ಅವ್ರದ್ದು ಇರಲಿ, ಬಟ್ ನಾವು ಈಸ್ ನಾಟ್ ದಿ ಓನರ್ ಆಫ್ ದಟ್ ಟೈಟ್ಲ್ ಅಲ್ವಾ. ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರೇನು ಬೇರೆ ಥರ ಉಮಾಪತಿ ಗೌಡನು ಕೂಡ ಇದು ಬಿಗ್ ಪ್ರೊಡ್ಯೂಸರ್ ಆಫ್ ಕನ್ನಡ ಇಂಡಸ್ಟ್ರಿ. ಅವರು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ, ಮೊನ್ನೆ ಉಪಾಧ್ಯಕ್ಷರು ಮಾಡಿದ್ದಾರೆ. ಅದರಿಂದ ಅವ್ರ ಮಾತಿಗೆ ಒಂಚೂರು ಬೆಲೆ ಇದೆ. ಬಟ್ ಆದ್ರೆ ಇದನ್ನ ವೈ ದಿಸ್ ಹ್ಯಾಸ್ ರೈಸ್ಡ್ ಅನ್ನೋದು ನನಗೆ. ಈ ವಿವಾದವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇಬ್ಬರನ್ನು ಕರೆದು ಏನಾದ್ರೂ ಮಾತಾಡುವಂತಹ ಚಾನ್ಸಸ್ ಇದೆಯಾ, ಹೇಗೆ ಸರ್? ಇಲ್ಲ, ದಟ್ ಎಂಡ್ಸ್ ದಿ ಮ್ಯಾಟರ್. ವೈ ಐ ಶುಡ್ ಕಾಲ್ ಪೀಪಲ್ ಅಂಡ್ ಅದೇ ಅವಶ್ಯಕ. ಅಬ್ಸಲ್ಯೂಟ್ಲಿ ದೇ ಆರ್ ದಿ ಓನರ್. ಅವ್ರವ್ರು ಮಾತಾಡೋದು ನಾನು ಜವಾಬ್ದಾರಿ ಅಲ್ಲ. ನಾವು ಮ್ಯಾನೇಜ್ಮೆಂಟ್ ಆದ್ರೆ ವಿ ಕೆನಾಟ್ ಕೋಕ್ ಅವರ್ನೆಸ್. ಅದು ಮ್ಯಾಟ್ರ್ ಮುಗಿದ ನಾನು ನಿಮ್ಮ ಮಾಧ್ಯಮ ಇತ್ತು ಇಲ್ಲಿ ಮ್ಯಾಟ್ರ್ ಕ್ಲೋಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ.
ಇಟ್ ಅಸ್ ಎಂಡ್ ಆಫ್ ದಿ ಮ್ಯಾಟರ್. ಇದೇನು ಗೊತ್ತು, ದಿಸ್ ದಿ ಓನರ್ ಆಸ್ ಆ್ಯಂಡ್ ಟುಡೇ ರಾಕ್ ನೈಟ್ ಇಸ್ ದಿ ಓನರ್. ದಟ್ ಪಿಕ್ಚರ್ ರಿಲೀಸ್ ಆಗಿದೆ, 5 ದಿನ ಓಡಿದೆ. ಆಲ್ರೆಡಿ OTT ಕೂಡ ರಿಲೀಸ್ ಆಗಿದೆ. ಮ್ಯಾಟ್ರ್ ಕ್ಲೋಸ್ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ವಾಣಿಜ್ಯ ಮಂಡಳಿ ಪರವಾಗಿ ಅವ್ರು ಕೇಳ್ಕೊಂತೀನಿ. ಓಕೆ, ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಹೊಸದಲ್ಲ, ಸಾಕಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಇರತ್ತೆ. ನೆಕ್ಸ್ಟ್ ಈ ತರದ ಕಾಂಟ್ರವರ್ಸಿ ಆಗ್ಬಾರ್ದು ಅಂದ್ರೆ ಏನ್ ಹೇಳ್ತೀರಾ? ಯಾಕಂದ್ರೆ ಈ ತುಂಬಾ ಜನ ಈಗ ಒರಿಜಿನಲ್ ಯಾರೋ ಒಬ್ರು ರಿಜಿಸ್ಟರ್ ಮಾಡ್ಸಿರ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದಕ್ಕೆ ಓವರ್ ಆಲ್ ಕ್ಲಾರಿಫಿಕೇಶನ್ ಏನಂತ ಕೊಡ್ತೀರಾ? ಯಾರು ಅದಕ್ಕೆ ಟೈಟಲ್ಗೆ ಓನರ್ ಅಂತ ಹೇಳ್ತೀರಾ? ಇಂಥ ಸಂದರ್ಭಗಳು ಬಹಳ ಕಡಿಮೆ. ಪಿಕ್ಚರ್ ಹಿಟ್ ಆಗಿದ್ದಕ್ಕೆ ಬಂದಿದೆ. ಹಿಟ್ ಆಗಿದ್ರೆ ಯಾರು ಕೇಳ್ತಾನೆ ಇರಲಿಲ್ಲ. ಬಂದಾಗ ನೋಡ್ಕೊಳೋಣ. ಆ ಥರ ಯಾವುದೋ ಥರ ಇಂಥದ್ದು ಬಂದಿಲ್ಲ ನಮಗೆ. ಪಿಕ್ಚರ್ ಎಷ್ಟೋ ಪಿಕ್ಚರ್ ರಿಲೀಸ್ ಆಗುತ್ತೆ ಹೋಗುತ್ತೆ. ದರ್ಶನ್ ಇದೆ ಮಾಸ್ ಲೀಡರ್, ಅವ್ರ ಸಿನಿಮಾಗಳು ಓಡುತ್ತೆ. ಹಿಟ್ ಆಗಿದ್ದಕ್ಕೆ ಈ ಒಂದು ಕಾಂಟ್ರವರ್ಸಿ ಮುನ್ನೆಲೆಗೆ ಬಂತು ಅಂತಾನ? ಅಲ್ಲ, ಸಿನಿಮಾ ಹಿಟ್ ಆದ್ಮೇಲೆ ಮಾತುಕತೆ ಆಡೋದು. ಹಿಟ್ ಆಗಿದ್ರೆ ಯಾರು ಮಾತಾಡ್ತಾರೆ ಹೇಳಿ? ಕ್ಲೋಸ್. ಸಿನಿಮಾ ಅಷ್ಟೇ, ಸಿನಿಮಾ ಹಿಟ್ ಆಗಿದ್ದಕ್ಕೆ ಮಾತು. ಇಂಥ ಒಂದು ಸಂದರ್ಭ ಯಾವತ್ತೂ ಬಂದಿಲ್ಲ. ಬಂದಾಗ ಆವಾಗ ಆ ಸಂದರ್ಭಗಳು ಹೆಂಗಿರುತ್ತೋ ಅದು ಸಾಲ್ವ್ ಮಾಡೋದು ನಮ್ಮ ಆಸ್ ಇಟ್ ಈಸ್, ಆಸ್ ಪರ್ ರೆಕಾರ್ಡ್ ರಾಕ್ಟೇಜರು ಓನರ್ ಅಂತ ಹೇಳ್ಬೇಕು. ತಾವು ಅಧ್ಯಕ್ಷರಾಗಿದ್ದೀರಾ, ಈಗ ಫಿಲಂ ಚೇಂಬರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸಗಳನ್ನ ಹಮ್ಮಿಕೊಂಡಿದ್ದೀರಾ? ನಮ್ದು ಸಾಕಷ್ಟು ಯೋಜನೆಗಳಿದೆ. ನಾವು ಚಿತ್ರರಂಗ 90 ಅನ್ನೋ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಕೇಳ್ಪಟ್ವಿ, ಹೇಗೆ ಸರ್? ದೊಡ್ಡ ಮಟ್ಟದ ಅಂದ್ರೆ ಎಲ್ಲ ಒಟ್ಟಾರೆ ಚಿತ್ರರಂಗನೇ ಮಾಡ್ತೇವೆ. ನಮ್ದು 2 ಕಾರ್ಯಕ್ರಮಗಳಿದೆ. ಈ ವರ್ಷ 2 ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಂದು ಅದ್ಭುತವಾದ ಕಾರ್ಯಕ್ರಮ, ನಿರ್ಮಾಪಕ ಸಂಘದ ಒಂದು ಕಟ್ಟಡದ ಕಾರ್ಯಕ್ರಮ ಹಾಗೂ ಮನರಂಜನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅದು ನಮ್ಮದೇ ಕಾರ್ಯಕ್ರಮ. ನಾವು ಒಟ್ಟಿಗೆ, ಅವರು ಕೂಡ ನಾವು ಒಟ್ಟಿಗೆ ಸೇರಿ ಸಿನಿ 90 2 ಕಾರ್ಯಕ್ರಮ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ವರ್ಷ ಚಿತ್ರರಂಗದಲ್ಲೇ ಒಂದು ದೊಡ್ಡ ಒಂದು ಸಂಚಲನ ಮೂಡುವಂಥ 2 ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅದನ್ನು ಮಾಡೋ ಒಂದು ಕೆಲಸಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಮೊದಲನೇ ಅದೇ ನಿರ್ಮಾಪಕ ಸಂಘ ಕಟ್ಟಡ ಉದ್ಘಾಟನೆ ಮಾಡ್ತೀವಿ. ಅಲ್ಲಿಂದ ಅವತ್ತು ಮನರಂಜನೆ ಕಾರ್ಯಕ್ರಮ ಆಗುತ್ತೆ, ಲೋಗೋ ರಿಲೀಸ್ ಆಗುತ್ತೆ. ಅವ್ರದ್ದಂತ ನಾವು ಮಾಡ್ತೀವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ವ್ಯವಸ್ಥಿತವಾದ 2 ಕಾರ್ಯಕ್ರಮ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಡೇಟ್ ಏನಾದ್ರೂ ಫಿಕ್ಸ್ ಆಗಿದೆಯಾ, ಹೇಗೆ ಸರ್? ನಮ್ಮ ಡೇಟು ನಮ್ದು ಒಂದು ಏಪ್ರಿಲ್ 24 ನಿರ್ಮಾಪಕ ಸಂಘ ಕಟ್ಟಡ ಅದ್ದೂರಿಯಾಗಿ ಓಪನ್ ಮಾಡಿದ್ವಿ. ಆ ಲೋಗೋ ಕೂಡ ಈ ತಿಂಗಳು 27, 28 ಅವರು ರಿಲೀಸ್ ಮಾಡ್ತಿದ್ದಾರೆ. ಮಾರ್ಚ್ 3 ನಾವು ಸಿನಿ 90 ಮಾಡ್ತಾ ಇದ್ವಿ. ಅದರಿಂದ ನಾವು ಅದಾದ್ಮೇಲೆ ನಮ್ಮ ಕಾನ್ಸಂಟ್ರೇಟ್ ಓನ್ಲಿ ಆನ್ ನಿರ್ಮಾಪಕ ಸಂಘ ಕಟ್ಟಡದ ಕಾರ್ಯಕ್ರಮ, ಮನೋರಂಜನಾ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದೆ. ನಾವು ಕೈ ಜೋಡಿಸಿ ನಾವು ಒಟ್ಟಿಗೆ ಒಂದಾಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದನ್ನು ಚಾಲನೆ ಕೊಟ್ಟಿದ್ದೀವಿ. ಟೈಟಲ್ ವಿವಾದ ದೊಡ್ಡದ್ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಾ ಕೊನೆಯದಾಗಿ? ಮಾಡೋದು ಇಟ್ಸ್ ಬೆಟರ್ ಟು ಕ್ಲೋಸ್ ದಿ ಇಶ್ಯೂ. ಪಿಕ್ಚರ್ ಬಂತು, ಟೈಟ್ಲ್ ಆಯಿತು, ರಿಲೀಸ್ ಆಯಿತು, ಹಿಟ್ ಆಯಿತು, ಎಲ್ಲ ಅವ್ರವ್ರು ಕೆಲಸಗಳು ಮುಗಿಸಿದ್ರು. OTT ಕೂಡ ರಿಲೀಸ್ ಆಯಿತು. ಅದರಿಂದ ಇದನ್ನು ಮಾತಾಡಿದ ಮತ್ತೆ ವೈಯಕ್ತಿಕ ಪ್ರತಿಷ್ಠೆಗಳಲ್ಲಿ ಮಾಡೋದು ಒಳ್ಳೆಯದು ಅಂತ ಹೇಳಿ. ಇದಿಷ್ಟು ಕೂಡ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಕೆಲವರು ಹೇಳಿದ್ರು, ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಗುಮ್ಮಿಸ್ಕೋತೀಯ? ಗುಮ್ಮಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಅಲ್ಲೇ ಇದ್ಬಿಡು. ತಪ್ಪದು.